ಆ ಸಿಟಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಸಣ್ಣ ಪುಟ್ಟ ತಿಂಡಿ ತಿನಿಸು ಮಾರಿ ಜೀವನವನ್ನ ನಡೆಸ್ತಾ ಇದ್ರು. ಇದೀಗ ಬಡ ವ್ಯಾಪಾರಿಗಳು ಬೀದಿಗೆ ಬಿದ್ದಿದ್ದಾರೆ. ಮಂಗಳೂರಲ್ಲಿ ಬೀದಿ ವ್ಯಾಪಾರಿಗಳು ಬರ್ಬಾದ್. ವ್ಯಾಪಾರಕ್ಕೆ ಬಿಡದ ಪಾಲಿಕೆ ಅಧಿಕಾರಿಗಳು. ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಮಂಗಳೂರು ಅಭಿವೃದ್ಧಿಗೊಳ್ತಾ ಇದೆ. ಅದರಂತೆ ಕದ್ರಿ ಪಾರ್ಕ್ ರಸ್ತೆಯು ಕೋಟ್ಯಾಂತರ ವೆಚ್ಚದಲ್ಲಿ ಸುಂದರವಾಗಿ ನಿರ್ಮಾಣವಾಗಿದೆ. ದಿನನಿತ್ಯ ಸಾವಿರಾರು ಮಂದಿ ಇಲ್ಲಿಗೆ ಬರ್ತಾರೆ. ಹೀಗೆ ಬಂದವರು ಖರೀದಿ ಮಾಡುವ ತಿಂಡಿ ತಿನಿಸು ಜ್ಯೂಸ್ನಿಂದ ಇಲ್ಲಿನ ಬಡ ಬೀದಿ ಬದಿ ವ್ಯಾಪಾರಿಗಳ ಜೀವನ ಸಾಗ್ತಾ ಇತ್ತು. ಆದರೆ ಇದೀಗ ಪಾರ್ಕ್ ರಸ್ತೆಯಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ವ್ಯಾಪಾರಕ್ಕೆ ಅವಕಾಶ ನೀಡದೆ ಅವರಲ್ಲಿದ್ದ ಸೊತ್ತುಗಳನ್ನು ಕಸಿದುಕೊಂಡು ಹಿಂದಿರುಗಿಸದೆ ತೊಂದರೆ ಉಂಟು ಮಾಡಿದೆ ಎನ್ನುವ ಆರೋಪ ಕೇಳಿಬಂದಿದೆ. ಪಾರ್ಕ್ ರಸ್ತೆ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಅಭಿವೃದ್ಧಿಗೊಂಡ ನಂತರ ಪಾಲಿಕೆಯ ಅಧಿಕೃತ ಕಟ್ಟಡದಲ್ಲಿ ಅಂಗಡಿಗಳು ಕಾರ್ಯನಿರ್ವಹಿಸಲು ಆರಂಭಿಸಿದೆ. ಆದರೆ ಪಾರ್ಕ್ ರಸ್ತೆಯಲ್ಲಿ ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರ ಮಾಡಿದ್ರೆ ಪಾಲಿಕೆಯ ಕಟ್ಟಡದ ವ್ಯಾಪಾರಿಗಳಿಗೆ ವ್ಯಾಪಾರಕ್ಕೆ ಕಡಿಮೆಯಾಗುತ್ತಂತೆ. ಹೀಗಾಗಿ ಪಾರ್ಕ್ ರಸ್ತೆಯ ಬೀದಿ ಬದಿ ವ್ಯಾಪಾರಿಗಳಿಗೆ ವ್ಯಾಪಾರಕ್ಕೆ ಅವಕಾಶ ನೀಡದೆ ಅವರ ಸೊತ್ತುಗಳನ್ನು ಪಾಲಿಕೆ ವಶಕ್ಕೆ ತೆಗೆದುಕೊಂಡಿದೆ. ಬೀದಿ ಬದಿ ತಿಂಡಿ ತಿನಿಸು ವ್ಯಾಪಾರ ಮಾಡಿ ದಿನಕ್ಕೆ 200-300 ಆದಾಯ ಗಳಿಸುವ ಬಡ ವ್ಯಾಪಾರಿಗಳಿಗೆ ಸಂಕಷ್ಟ ಉಂಟಾಗಿದೆ. ಮಕ್ಕಳ ಶಾಲಾ ಶುಲ್ಕ ಕಟ್ಟಲು ನಮಗೆ ಸಾಧ್ಯವಾಗ್ತಿಲ್ಲ ಅನ್ನೋದು ಬಡ ಮಹಿಳಾ ವ್ಯಾಪಾರಿಗಳ ಅಳಲು. ನಾವೊಂದು 16 ವರ್ಷದಿಂದ ವ್ಯಾಪಾರ ಮಾಡ್ತಿದ್ದೇವೆ. ಸುಮಾರು 4-5 ಸಲ ಬಂದು ಟೇಬಲ್ ಎಲ್ಲ ಇಟ್ಕೊಂಡು ಹೋಗಿದ್ದಾರೆ. ಎಂತ ಇಲ್ಲ, ಅದರಿಂದಲೇ ಜೀವನ ಆಗಬೇಕು. ಗಂಡ ತೀರಿ ಹೋಗಿದ್ದಾರೆ, ಸಣ್ಣ ಮಗು ಇರೋದು. ಇನ್ನೂ ಸಹ ನಾನು ಮಗುವಿದ ಎಜುಕೇಶನ್ ಇದು ಕಟ್ಟಲೇ ಇಲ್ಲ, ಹಣ ಸಹ ಕಟ್ಟಿಲ್ಲ. ಮತ್ತೆ ಬೀದಿ ವ್ಯಾಪಾರ ಸಹ ಲೋನ್ ಕೊಟ್ಟಿದ್ದಾರೆ. ಎಂತ ಮಾಡ, ಅದರಿಂದಲೇ ಕಟ್ಟಬೇಕಿಲ್ಲ ಎಲ್ಲ. ಪದೇ ಪದೇ ಬಂದು ಮೊನ್ನೆ ಸಹ ಬಂದು ಮಂಗಳವಾರ ಕೊಂಡೋಗಿದ್ದಾರೆ. ಎಲ್ಲ ನೀರು, ಚರ್ಮುರಿ, ಟೇಬಲ್ದು ಕಾಲು ಎಷ್ಟು ಹೇಳಿದ್ರು ಅವರು ಕೇಳಿ. ಅದು ಸಹ ನಾನೆಲ್ಲ ಮರೆತು ಹಿಂದಿಟ್ಟಿದ್ದೇನೆ, ಹಿಂದೆ ಓಪನೆ ಮಾಡಿ ಅದನ್ನು ಸಹ ಎತ್ತುಕೊಂಡು ಹೋಗಿದ್ದಾರೆ. ಈ ಬೀದಿ ಬದಿ ವ್ಯಾಪಾರಿಗಳು ಪಾಲಿಕೆ ಅಧಿಕೃತ ಐಡಿ ಕಾರ್ಡ್ ಹೊಂದಿದ್ದಾರೆ. ಇದೀಗ ಬಡ ವ್ಯಾಪಾರಿಗಳನ್ನ ಅಪರಾಧಿಗಳಂತೆ ಬಿಂಬಿಸಿ ಅಧಿಕಾರಿಗಳು ದೌರ್ಜನ್ಯ ನಡೆಸ್ತಾ ಇದ್ದಾರೆ. ಕದ್ರಿ ಪಾರ್ಕ್ನ ಮುಖ್ಯ ದ್ವಾರದ ಎದುರುಗಡೆ ಬೀದಿ ಆಹಾರ ಮಾರಾಟಗಾರರಿಗೆ ಆಹಾರ ವಲಯ ನಿರ್ಮಿಸುವಂತೆ ಒತ್ತಾಯ ಕೇಳಿಬಂದಿದೆ. ಮಂಗಳೂರು ನಗರದ ಕದ್ರಿ ಪಾರ್ಕ್ ಬಳಿ ಕಳೆದ ಅನೇಕ ವರ್ಷಗಳಿಂದ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡಿಕೊಂಡು ಜೀವನವನ್ನು ಸಾಗಿಸುತ್ತಿದ್ದಂತಹ ಸುಮಾರು 10-20 ಮಂದಿ ಬೀದಿ ವ್ಯಾಪಾರಿಗಳನ್ನು ಯಾವುದೇ ಕಾನೂನು ಕ್ರಮಗಳನ್ನು ನಡೆಸದೇನೆ ಅಲ್ಲಿಂದ ಅವರ ಮೇಲೆ ದಾಳಿ ಮಾಡಿ ಅವರ ಸೊತ್ತುಗಳನ್ನು, ಸರಕುಗಳನ್ನು ಸೀಸ್ ಮಾಡಿ ಅವರ ಬದುಕಿಗೆ ತೊಂದರೆಯನ್ನು ಕೊಡ್ತಕ್ಕಂಥ ಘಟನೆ ಮಂಗಳೂರಿನಲ್ಲಿ ನಡೀತಾ ಇದೆ. ಎಷ್ಟು ವರ್ಷಗಳ ಕಾಲ ಪಾರ್ಕ್ ಬಳಿ ವ್ಯಾಪಾರ ಮಾಡಿ ಬದುಕು ಕಟ್ಟಿಕೊಂಡಿದ್ದ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ವ್ಯಾಪಾರಕ್ಕೆ ಬಳಸುವ ಸ್ವತ್ತುಗಳನ್ನು ನೀಡದೆ ಬೇರೆ ಕಡೆಯೂ ವ್ಯಾಪಾರ ಮಾಡದಂತಾಗಿದೆ. ಮುಂದೆ ಪಾಲಿಕೆ ವ್ಯಾಪಾರಿಗಳ ಹಿತದೃಷ್ಟಿಯಿಂದ ಯಾವ ಕ್ರಮ ಕೈಗೊಳ್ಳುತ್ತೆ ಕಾದು ನೋಡಬೇಕಿದೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಆ ಸಿಟಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಸಣ್ಣ ಪುಟ್ಟ ತಿಂಡಿ ತಿನಿಸು ಮಾರಿ ಜೀವನವನ್ನ ನಡೆಸ್ತಾ ಇದ್ರು. ಇದೀಗ ಬಡ ವ್ಯಾಪಾರಿಗಳು ಬೀದಿಗೆ ಬಿದ್ದಿದ್ದಾರೆ. ಮಂಗಳೂರಲ್ಲಿ ಬೀದಿ ವ್ಯಾಪಾರಿಗಳು ಬರ್ಬಾದ್. ವ್ಯಾಪಾರಕ್ಕೆ ಬಿಡದ ಪಾಲಿಕೆ ಅಧಿಕಾರಿಗಳು. ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಮಂಗಳೂರು ಅಭಿವೃದ್ಧಿಗೊಳ್ತಾ ಇದೆ. ಅದರಂತೆ ಕದ್ರಿ ಪಾರ್ಕ್ ರಸ್ತೆಯು ಕೋಟ್ಯಾಂತರ ವೆಚ್ಚದಲ್ಲಿ ಸುಂದರವಾಗಿ ನಿರ್ಮಾಣವಾಗಿದೆ. ದಿನನಿತ್ಯ ಸಾವಿರಾರು ಮಂದಿ ಇಲ್ಲಿಗೆ ಬರ್ತಾರೆ. ಹೀಗೆ ಬಂದವರು ಖರೀದಿ ಮಾಡುವ ತಿಂಡಿ ತಿನಿಸು ಜ್ಯೂಸ್ನಿಂದ ಇಲ್ಲಿನ ಬಡ ಬೀದಿ ಬದಿ ವ್ಯಾಪಾರಿಗಳ ಜೀವನ ಸಾಗ್ತಾ ಇತ್ತು. ಆದರೆ ಇದೀಗ ಪಾರ್ಕ್ ರಸ್ತೆಯಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ವ್ಯಾಪಾರಕ್ಕೆ ಅವಕಾಶ ನೀಡದೆ ಅವರಲ್ಲಿದ್ದ ಸೊತ್ತುಗಳನ್ನು ಕಸಿದುಕೊಂಡು ಹಿಂದಿರುಗಿಸದೆ ತೊಂದರೆ ಉಂಟು ಮಾಡಿದೆ ಎನ್ನುವ ಆರೋಪ ಕೇಳಿಬಂದಿದೆ. ಪಾರ್ಕ್ ರಸ್ತೆ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಅಭಿವೃದ್ಧಿಗೊಂಡ ನಂತರ ಪಾಲಿಕೆಯ ಅಧಿಕೃತ ಕಟ್ಟಡದಲ್ಲಿ ಅಂಗಡಿಗಳು ಕಾರ್ಯನಿರ್ವಹಿಸಲು ಆರಂಭಿಸಿದೆ. ಆದರೆ ಪಾರ್ಕ್ ರಸ್ತೆಯಲ್ಲಿ ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರ ಮಾಡಿದ್ರೆ ಪಾಲಿಕೆಯ ಕಟ್ಟಡದ ವ್ಯಾಪಾರಿಗಳಿಗೆ ವ್ಯಾಪಾರಕ್ಕೆ ಕಡಿಮೆಯಾಗುತ್ತಂತೆ. ಹೀಗಾಗಿ ಪಾರ್ಕ್ ರಸ್ತೆಯ ಬೀದಿ ಬದಿ ವ್ಯಾಪಾರಿಗಳಿಗೆ ವ್ಯಾಪಾರಕ್ಕೆ ಅವಕಾಶ ನೀಡದೆ ಅವರ ಸೊತ್ತುಗಳನ್ನು ಪಾಲಿಕೆ ವಶಕ್ಕೆ ತೆಗೆದುಕೊಂಡಿದೆ.
ಬೀದಿ ಬದಿ ತಿಂಡಿ ತಿನಿಸು ವ್ಯಾಪಾರ ಮಾಡಿ ದಿನಕ್ಕೆ 200-300 ಆದಾಯ ಗಳಿಸುವ ಬಡ ವ್ಯಾಪಾರಿಗಳಿಗೆ ಸಂಕಷ್ಟ ಉಂಟಾಗಿದೆ. ಮಕ್ಕಳ ಶಾಲಾ ಶುಲ್ಕ ಕಟ್ಟಲು ನಮಗೆ ಸಾಧ್ಯವಾಗ್ತಿಲ್ಲ ಅನ್ನೋದು ಬಡ ಮಹಿಳಾ ವ್ಯಾಪಾರಿಗಳ ಅಳಲು. ನಾವೊಂದು 16 ವರ್ಷದಿಂದ ವ್ಯಾಪಾರ ಮಾಡ್ತಿದ್ದೇವೆ. ಸುಮಾರು 4-5 ಸಲ ಬಂದು ಟೇಬಲ್ ಎಲ್ಲ ಇಟ್ಕೊಂಡು ಹೋಗಿದ್ದಾರೆ. ಎಂತ ಇಲ್ಲ, ಅದರಿಂದಲೇ ಜೀವನ ಆಗಬೇಕು. ಗಂಡ ತೀರಿ ಹೋಗಿದ್ದಾರೆ, ಸಣ್ಣ ಮಗು ಇರೋದು. ಇನ್ನೂ ಸಹ ನಾನು ಮಗುವಿದ ಎಜುಕೇಶನ್ ಇದು ಕಟ್ಟಲೇ ಇಲ್ಲ, ಹಣ ಸಹ ಕಟ್ಟಿಲ್ಲ. ಮತ್ತೆ ಬೀದಿ ವ್ಯಾಪಾರ ಸಹ ಲೋನ್ ಕೊಟ್ಟಿದ್ದಾರೆ. ಎಂತ ಮಾಡ, ಅದರಿಂದಲೇ ಕಟ್ಟಬೇಕಿಲ್ಲ. ಎಲ್ಲ ಪದೇ ಪದೇ ಬಂದು ಮೊನ್ನೆ ಸಹ ಬಂದು ಮಂಗಳವಾರ ಕೊಂಡೋಗಿದ್ದಾರೆ. ಎಲ್ಲ ನೀರು, ಚರ್ಮುರಿ, ಟೇಬಲ್ದು ಕಾಲು ಎಷ್ಟು ಹೇಳಿದ್ರು ಅವರು ಕೇಳಿ. ಅದು ಸಹ ನಾನೆಲ್ಲ ಮಾಡಿ ತಿಂದಿಟ್ಟಿದ್ದೇನೆ, ಹಿಂದೆ ಓಪನೆ ಮಾಡಿ ಅದನ್ನು ಸಹ ಎತ್ತುಕೊಂಡು ಹೋಗಿದ್ದಾರೆ. ಈ ಬೀದಿ ಬದಿ ವ್ಯಾಪಾರಿಗಳು ಪಾಲಿಕೆ ಅಧಿಕೃತ ಐಡಿ ಕಾರ್ಡ್ ಹೊಂದಿದ್ದಾರೆ. ಇದೀಗ ಬಡ ವ್ಯಾಪಾರಿಗಳನ್ನ ಅಪರಾಧಿಗಳಂತೆ ಬಿಂಬಿಸಿ ಅಧಿಕಾರಿಗಳು ದೌರ್ಜನ್ಯ ನಡೆಸ್ತಾ ಇದ್ದಾರೆ. ಕದ್ರಿ ಪಾರ್ಕ್ನ ಮುಖ್ಯ ದ್ವಾರದ ಎದುರುಗಡೆ ಬೀದಿ ಆಹಾರ ಮಾರಾಟಗಾರರಿಗೆ ಆಹಾರ ವಲಯ ನಿರ್ಮಿಸುವಂತೆ ಒತ್ತಾಯ ಕೇಳಿಬಂದಿದೆ. ಮಂಗಳೂರು ನಗರದ ಕದ್ರಿ ಪಾರ್ಕ್ ಬಳಿ ಕಳೆದ ಅನೇಕ ವರ್ಷಗಳಿಂದ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡಿಕೊಂಡು ಜೀವನವನ್ನು ಸಾಗಿಸುತ್ತಿದ್ದಂತಹ ಸುಮಾರು 10-20 ಮಂದಿ ಬೀದಿ ವ್ಯಾಪಾರಿಗಳನ್ನು ಯಾವುದೇ ಕಾನೂನು ಕ್ರಮಗಳನ್ನು ನಡೆಸದೇನೆ ಅಲ್ಲಿಂದ ಅವರ ಮೇಲೆ ದಾಳಿ ಮಾಡಿ ಅವರ ಸೊತ್ತುಗಳನ್ನು, ಸರಕುಗಳನ್ನು ಸೀಸ್ ಮಾಡಿ ಅವರ ಬದುಕಿಗೆ ತೊಂದರೆಯನ್ನು ಕೊಡ್ತಕ್ಕಂಥ ಘಟನೆ ಮಂಗಳೂರಿನಲ್ಲಿ ನಡೀತಾ ಇದೆ. ಎಷ್ಟು ವರ್ಷಗಳ ಕಾಲ ಪಾರ್ಕ್ ಬಳಿ ವ್ಯಾಪಾರ ಮಾಡಿ ಬದುಕು ಕಟ್ಟಿಕೊಂಡಿದ್ದ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ವ್ಯಾಪಾರಕ್ಕೆ ಬಳಸುವ ಸ್ವತ್ತುಗಳನ್ನು ನೀಡದೆ ಬೇರೆ ಕಡೆಯೂ ವ್ಯಾಪಾರ ಮಾಡದಂತಾಗಿದೆ. ಮುಂದೆ ಪಾಲಿಕೆ ವ್ಯಾಪಾರಿಗಳ ಹಿತದೃಷ್ಟಿಯಿಂದ ಯಾವ ಕ್ರಮ ಕೈಗೊಳ್ಳುತ್ತೆ ಕಾದು ನೋಡಬೇಕಿದೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಆ ಸಿಟಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಸಣ್ಣ ಪುಟ್ಟ ತಿಂಡಿ ತಿನಿಸು ಮಾರಿ ಜೀವನವನ್ನ ನಡೆಸ್ತಾ ಇದ್ರು. ಇದೀಗ ಬಡ ವ್ಯಾಪಾರಿಗಳು ಬೀದಿಗೆ ಬಿದ್ದಿದ್ದಾರೆ. ಮಂಗಳೂರಲ್ಲಿ ಬೀದಿ ವ್ಯಾಪಾರಿಗಳು ಬರ್ಬಾದ್. ವ್ಯಾಪಾರಕ್ಕೆ ಬೆಳೆದ ಪಾಲಿಕೆ ಅಧಿಕಾರಿಗಳು. ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಮಂಗಳೂರು ಅಭಿವೃದ್ಧಿಗೊಳ್ತಾ ಇದೆ. ಅದರಂತೆ ಕದ್ರಿ ಪಾರ್ಕ್ ರಸ್ತೆಯು ಕೋಟ್ಯಾಂತರ ವೆಚ್ಚದಲ್ಲಿ ಸುಂದರವಾಗಿ ನಿರ್ಮಾಣವಾಗಿದೆ. ದಿನನಿತ್ಯ ಸಾವಿರಾರು ಮಂದಿ ಇಲ್ಲಿಗೆ ಬರ್ತಾರೆ. ಹೀಗೆ ಬಂದವರು ಖರೀದಿ ಮಾಡುವ ತಿಂಡಿ ತಿನಿಸು, ಜ್ಯೂಸ್ನಿಂದ ಇಲ್ಲಿನ ಬಡ ಬೀದಿ ಬದಿ ವ್ಯಾಪಾರಿಗಳ ಜೀವನ ಸಾಗ್ತಾ ಇತ್ತು. ಆದರೆ ಇದೀಗ ಪಾರ್ಕ್ ರಸ್ತೆಯಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ವ್ಯಾಪಾರಕ್ಕೆ ಅವಕಾಶ ನೀಡದೆ ಅವರಲ್ಲಿದ್ದ ಸೊತ್ತುಗಳನ್ನು ಕಸಿದುಕೊಂಡು ಹಿಂದಿರುಗಿಸದೆ ತೊಂದರೆ ಉಂಟು ಮಾಡಿದೆ ಎನ್ನುವ ಆರೋಪ ಕೇಳಿಬಂದಿದೆ. ಪಾರ್ಕ್ ರಸ್ತೆ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಅಭಿವೃದ್ಧಿಗೊಂಡ ನಂತರ ಪಾಲಿಕೆಯ ಅಧಿಕೃತ ಕಟ್ಟಡದಲ್ಲಿ ಅಂಗಡಿಗಳು ಕಾರ್ಯನಿರ್ವಹಿಸಲು ಆರಂಭಿಸಿದೆ. ಆದರೆ ಪಾರ್ಕ್ ರಸ್ತೆಯಲ್ಲಿ ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರ ಮಾಡಿದ್ರೆ ಪಾಲಿಕೆಯ ಕಟ್ಟಡದ ವ್ಯಾಪಾರಿಗಳಿಗೆ ವ್ಯಾಪಾರಕ್ಕೆ ಕಡಿಮೆಯಾಗುತ್ತಂತೆ. ಹೀಗಾಗಿ ಪಾರ್ಕ್ ರಸ್ತೆಯ ಬೀದಿ ಬದಿ ವ್ಯಾಪಾರ